ಪೊಸಿಷನ್ ಟ್ರ್ಯಾಕರ್ನಲ್ಲಿ ನಾವು ಫಲಾನುಭವಿಯನ್ನು ಎಂಟ್ರಿ ಮಾಡಿದರೂ ಕೂಡ ಕೆಲವೊಂದು ಅಸ್ತಿತ್ವದಿಲ್ಲ, ಅಮಾನ್ಯವಾಗಿದೆ ಅಂತೇಳಿ ಕೆಲವೊಂದು ರಿಫ್ಲೆಕ್ಟ್ ಆಗ್ತಾಯಿದೆ. ಅದು ಯಾಕೆ ಆಗ್ತಾಯಿದೆ, ಯಾವ ರೀತಿ ಆಗ್ತಾಯಿದೆ, ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತೇಳಿ ಇಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು. ಮೊದಲಿಗೆ ನಾವು ಬೆನಿಫಿಷಿಯರಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು. ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ನಾವು ಯಾವುದೇ ಪ್ರೆಗ್ನೆಂಟ್ ಮೇಲಾಗಲಿ, ಆ್ಯಕ್ಟಿಂಗ್ ಮಾಡಿದವರು, 0ರಿಂದ 6 ತಿಂಗಳ ಮಗು, 6 ತಿಂಗಳಿಂದ 3 ವರ್ಷದ ಮಗು, 3ರಿಂದ 6 ವರ್ಷದ ಮಕ್ಕಳು ಅಥವಾ ಅಡಲ್ಸೆಂಟ್ ಗರ್ಲ್ಸ್ ಇವು ಎಂಟ್ರಿ ಮಾಡಿದ ತಕ್ಷಣ ಎಲ್ಲಿಗೆ ಹೋಗ್ತದೆ ಅಂದರೆ ವೆರಿಫೈ ಆಗೋಕ್ಕೆ ಹೋಗುತ್ತೆ. ಈ ಮೂಲೆಯಲ್ಲಿ ಇಲ್ಲಿದೆಯಲ್ಲ, ಈ ಜಾಗದಲ್ಲಿ ವೆರಿಫೈ ಆಗುತ್ತೆ. ಯಾವುದೇ ಹೊಸ ಫಲಾನುಭವಿ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ವೆರಿಫೈ ಆಗುತ್ತೆ. ಇಲ್ಲಿ ವೆರಿಫೈ ಆದ ತಕ್ಷಣ ಇದರೊಳಗಡೆ ಬರುತ್ತೆ. ಇಲ್ಲಿ ಬರುವವರೆಗೂ ಏನು ಬರೋಂಗಿಲ್ಲ. ನೀವು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡುತ್ತೆ, ಸರಿಯಾಗಿ ಎಂಟ್ರಿ ಮಾಡಿದರೆ ಇಲ್ಲಿ ವೆರಿಫೈ ಆಗಿ ಇದರೊಳಗೆ ಬರುತ್ತೆ. ಸರಿಯಾಗಿ ಎಂಟ್ರಿ ಮಾಡಿದಿಲ್ಲ ಅಂದರೆ ಕೆಲವೊಂದು ಪ್ರಾಬ್ಲಮ್ ತೋರಿಸುತ್ತೆ. ಅಮಾನ್ಯವಾಗಿದೆ, ಅಸ್ತಿತ್ವದಿಲ್ಲ, ಆಲ್ರೆಡಿ ಎಂಟ್ರಿ ಅಂತ ತೋರಿಸ್ತದೆ. ಏನೇನು ತೋರಿಸ್ತೆ ಅಂದರೆ ತೋರಿಸ್ತೇನೆ ನೋಡಿ. ಈ ರೀತಿ ಅಲ್ಲಿ ಕ್ಲಿಕ್ ಮಾಡಿದಾಗ ಆ ಮೂಲೆಯ ಜಾಗದಲ್ಲಿ ಎಷ್ಟು ಸಂಖ್ಯೆಗಳನ್ನು ತೋರಿಸುತ್ತೆ. ಆ ಜಾಗದಲ್ಲಿ ಕ್ಲಿಕ್ ಮಾಡಿದಾಗ ನಮಗೇನು ತೋರಿಸುತ್ತೆ, ರೇವತಿ ನಮೂದಿಸಿದ ಆಧಾರ್ ಇವರು ಅಮಾನ್ಯವಾಗಿದೆ. ಅಂದರೆ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಮಾಹಿತಿ ಸರಿಯಾಗಿ ದಾಖಲಿಸಿಲ್ಲ. ಅಂದರೆ ಆಧಾರ್ ಕಾರ್ಡ್ನಲ್ಲಿ ಏನು, ಅವ್ರ ಹೆಸರು, ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ ಇದನ್ನು ಸರಿಯಾಗಿ ದಾಖಲೆ ಮಾಡದೆ ಹೋದರೆ ಈ ರೀತಿಯಾಗಿ ಫಲಾನುಭವಿ ತೋರಿಸುತ್ತೆ. ಇನ್ನೊಂದು ಏನು ತೋರಿಸುತ್ತೆ ಅಂದರೆ ಫಲಾನುಭವಿಯ ಆಧಾರ ಈಗಾಗಲೇ ಅಸ್ತಿತ್ವದಲ್ಲಿದೆ ಅಂದರೆ ಆಲ್ರೆಡಿ ಎಕ್ಸಿಟ್ ಅಂತೇಳಿ ತೋರಿಸುತ್ತೆ ಇಂಗ್ಲೀಷ್ನಲ್ಲಿ. ಅಂದರೆ ಈ ಫಲಾನುಭವಿ ಬೇರೆ ಕೇಂದ್ರದಲ್ಲಿ ಎಂಟ್ರಿ ಮಾಡಲಾಗಿದೆ ಅಥವಾ ಬೇರೆ ಜಿಲ್ಲೆಯ ಅಂಗನವಾಡಿ ಕೇಂದ್ರದಲ್ಲಿ ಎಂಟ್ರಿ ಮಾಡಲಾಗಿದೆ ಅಥವಾ ಇದೇ ಯೋಜನೆಯಲ್ಲಿ ಬೇರೆ ಕೇಂದ್ರದಲ್ಲಿ ಎಂಟ್ರಿ ಮಾಡಲಾಗಿದೆ ಅಂತೇಳಿ ತೋರಿಸುತ್ತೆ. ಈ ರೀತಿ ಎಂಟ್ರಿ ಮಾಡಿರೋದನ್ನು ನಾವು ಯಾವ ರೀತಿ ಮೈಗ್ರೇಷನ್ ಮಾಡಿಕೊಳ್ಬೇಕಂತೇಳಿ ತಿಳಿಸ್ತೀನಿ ನಾನು ಮುಂದೆ. ಮತ್ತು ಇನ್ನೊಂದು ಇಲ್ಲಿ ಒಂದಿದೆ ನೋಡಿ, ಒಂದು ಮೊಬೈಲ್ ಸಂಖ್ಯೆ ಕೇವಲ 5 ಫಲಾನುಭವಿಗಳಿಗೆ ಮಾತ್ರ. ಅಂದರೆ ಈ ಬೇಬಿ ಅಂತಕ್ಕಂಥ ಹುಡುಗಿಗೆ ಮೊಬೈಲ್ ನಂಬರ್ ಆಲ್ರೆಡಿ 5 ಜನಕ್ಕೆ ಕೊಟ್ಬಿಟ್ಟಿದ್ದಾರೆ. ಆದರೆ ಅದು ಮೊಬೈಲ್ ನಂಬರ್ನ 5 ಫಲಾನುಭವಿಗಳಿಗೆ ಮಾತ್ರ ತೆಗೆದುಕೊಳ್ಳುತ್ತೆ. ಆದ್ದರಿಂದ ಈ ಬೇಬಿ ಅಂತಕ್ಕಂಥ ಹುಡುಗನಿಗೆ ಬೇರೆ ಮೊಬೈಲ್ ನಂಬರ್ ಹಾಕಿದಾಗ ಮಾತ್ರ ಇದು ವೆರಿಫೈ ಆಗುತ್ತೆ. ಇದೊಂದು ಪ್ರಾಬ್ಲಮ್ ಆಯಿತು. ಇನ್ನೊಂದು ನೋಡಿ, ಎಂಟ್ರಿ ಆಧಾರ್ ಇನ್ವಾಲ್ಡ್, ಎಲ್ಲ ಆಧಾರ್ ಕಾರ್ಡ್ ತಪ್ಪು ಹಾಕಿದ್ದಾರೆ. ಈ ರೀತಿಯಾಗಿ ತೋರಿಸುತ್ತೆ. ಇಲ್ಲಿ ವೆರಿಫೈ ಆಗ್ತದೆ. ಇಲ್ಲಿ ಸ್ಟಾರ್ಟ್ ಅಂತಿದೆ ನೋಡಿ, ಈ ಸ್ಟಾರ್ಟಲ್ಲಿ ನೀವು ಮೊದಲು ಎಂಟ್ರಿ ಮಾಡಿದಾಗ ಇಲ್ಲಿ ಜಾಗದಲ್ಲಿ ಬಂದುಬಿಡುತ್ತೆ. ಇಲ್ಲಿ 5ರಿಂದ 6 ಸಲ ಕ್ಲಿಕ್ ಮಾಡಿದಾಗ ಅಲ್ಲದಲ್ಲೇ ವೆರಿಫೈ ಆಗುತ್ತೆ ಸರಿಯಾಗಿ ಎಂಟ್ರಿ ಮಾಡಿದಾಗ. ನಂತರ ನಾವು ಮೈಗ್ರೇಷನ್ ಯಾವ ರೀತಿ ಮಾಡಿಕೊಳ್ಬೇಕು, ಆಲ್ರೆಡಿ ಎಂಟ್ರಿ ಆಗಿರುತ್ತೆ, ಅದು ಈ ರೀತಿ ಬಂದಿರುತ್ತೆ. ಫಲಾನುಭವಿಯ ಆಧಾರ್ ಈಗಾಗಲೇ ಅಸ್ತಿತ್ವದಲ್ಲಿದೆ, ಇವರು ಬೇರೆ ಕೇಂದ್ರದಲ್ಲಿ ವಲಸೆ ಹೋಗಿರ್ತಾರೆ. ಅವ್ರನ್ನ ಯಾವ ರೀತಿ ನಾವು ಮೈಗ್ರೇಷನ್ ಇನ್ನು ಮಾಡ್ಕೋಬೇಕು ಕೇಂದ್ರಕ್ಕೆ ಅಂತಂದರೆ ಇಲ್ಲಿ ತಿಳಿಸಲಾಗುವುದು. ಈಗ ಆಲ್ರೆಡಿ ಆ ಫಲಾನುಭವಿ ಬೇರೆ ಕೇಂದ್ರದಲ್ಲಿ ಎಂಟ್ರಿ ಆಗಿರುತ್ತೆ, ಅದನ್ನು ಯಾವ ರೀತಿ ನಾವು ನಮ್ಮ ಕೇಂದ್ರಕ್ಕೆ ಹಾಕಿಕೊಳ್ಳಬೇಕಂತೇಳಿ ತಿಳಿಸಲಾಗುತ್ತೆ. ಇಲ್ಲಿ 3 ಅಂತಿದೆ ನೋಡಿ, ಈ ಜಾಗದಲ್ಲಿ 3, ಈ 3 ಮೇಲೆ ಕನ್ನಡದಲ್ಲಿ ಇನ್ನಷ್ಟು ಅಂತಿರುತ್ತೆ. ಈ ಜಾಗದಲ್ಲಿ 3 ಅಂತಿದೆ, ಈ 3 ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಕನ್ನಡದಲ್ಲಿ ಅಂಗನವಾಡಿ ಕೇಂದ್ರ ವಲಸೆ ಅಂತೇಳಿರುತ್ತೆ. ಇದರಲ್ಲಿ ಮೈಗ್ರೇಷನ್ ಅಂತೇಳಿರುತ್ತೆ. ಅದು ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ, AWC ಮೈಗ್ರೇಷನ್, ಅಂಗನವಾಡಿ ಕೇಂದ್ರ ವಲಸೆ ಅಂತೇಳಿ ಕನ್ನಡದಲ್ಲಿರುತ್ತೆ. ಇಂಗ್ಲೀಷ್ನಲ್ಲಿ AWC ಮೈಗ್ರೇಷನ್. ಈ ಮೈಗ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಕೆಳಗಡೆ AWC ಮೈಗ್ರೇಷನ್ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೀವು ಯಾರನ್ನ ಫಲಾನುಭವಿ ಬೇರೆ ಕಡೆ ಎಂಟ್ರಿ ಆಗಿರುತ್ತಲ್ಲ ಆ ಫಲಾನುಭವಿಯ ಮೊಬೈಲ್ ನಂಬರ್ ಆ ಕೇಂದ್ರದಲ್ಲಿ ಎಂಟ್ರಿ ಇರಬೇಕು. ಆ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿದಾಗ ಆ ಫಲಾನುಭವಿಯ ಮೊಬೈಲಿಗೆ OTP ಹೋಗುತ್ತೆ 4 ಸಂಖ್ಯೆ. ಆ 4 ಸಂಖ್ಯೆ ದಾಖಲೆ ಮಾಡಬೇಕು. ದಾಖಲೆ ಮಾಡಿದಾಗ ಯಾವ ರೀತಿ ತೋರಿಸುತ್ತೆ ಅಂದರೆ ಈ ರೀತಿಯಾಗಿ ಮೊಬೈಲ್ ನಂಬರ್ OTP ದಾಖಲಿಸಿದ ಮೇಲೆ ಈ ರೀತಿ ಬರುತ್ತೆ. ಅಂದರೆ ಆ ಮೊಬೈಲ್ ಕೇಂದ್ರಕ್ಕೆ ಎಷ್ಟು ಫಲಾನುಭವಿ ಎಂಟ್ರಿ ಮಾಡಿದೆ, ಇಲ್ಲಿ ಒಂದೇ ಇದೆ ಫಲಾನುಭವಿ. ಆದ್ದರಿಂದ ನಾವೇನು ಮಾಡಬೇಕು, ಇದು ಹಂದಿಗ 100 ಅಂತೇಳಿ ಎಂಟ್ರಿ ಆಗಲಾಗಿದೆ. ಇದನ್ನು ಬೇರೆ ಪ್ರಾಜೆಕ್ಟ್ನಲ್ಲಿ ಎಂಟ್ರಿ ಆಗಿದೆ. ಇದು ನಮ್ಮ ಕೇಂದ್ರಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು, ಆಲ್ರೆಡಿ ಒಂದು ಸಲ OTP ಹಾಕಿ ಈ ರೀತಿ ಒಳಗೆ ಬಂದಿರುತ್ತೇವೆ. ನಂತರ ಏನು ಮಾಡಬೇಕು, ವೆರಿಫೈ ಮಾಡಿಕೊಳ್ಬೇಕು. ವೆರಿಫೈ ಮಾಡಿದಾಗ ಇಲ್ಲಿ ವೆರಿಫೈ ಅಂತೇಳಿ ಕ್ಲಿಕ್ ಮಾಡಿದಾಗ ಮತ್ತೊಂದು ಸಲ OTP ಹೋಗುತ್ತೆ ಫಲಾನುಭವಿಗೆ. ಒಟ್ಟಿನಲ್ಲಿ 2 ಸಲ OTP ಹಾಕಬೇಕು. ಮೊದಲನೇ ಒಂದು ಸಲ ಒಳಗಡೆ ಬರೋದಕ್ಕೆ, ನಂತರ ಇಲ್ಲಿ ವೆರಿಫೈ ಮಾಡೋದಕ್ಕೆ OTP ಹಾಕು. OTP ಆದ ತಕ್ಷಣ ಏನಾಗುತ್ತೆ, ಅದು ಈ ರೀತಿ ಆಧಾರ್ ಸಂಖ್ಯೆ ದಾಖಲಿಸಿ ಅಂತೇಳಿ ಬರುತ್ತೆ. ಇಲ್ಲಿ
ಈ ರೀತಿಯಾಗಿ ಆಧಾರ್ ಸಂಖ್ಯೆ ಆ ಫಲಾನುಭವಿಯ ಆಧಾರ್ ಸಂಖ್ಯೆ ದಾಖಲಿಸಬೇಕು. 2 ಸಲ OTP ಹಾಕಿದ ತಕ್ಷಣ ಆ ಫಲಾನುಭವಿ ಆಧಾರ್ ಸಂಖ್ಯೆ ದಾಖಲಿಸಿದ ಮೇಲೆ ಸಬ್ಮಿಟ್ ಕೊಟ್ಟ ಮೇಲೆ ಈ ರೀತಿ ಬರುತ್ತೆ. ಅಂದರೆ ಇದನ್ನು ಹಂದಿಗನೂರು ಅಂಗನವಾಡಿ ಕೇಂದ್ರದಿಂದ ನಮ್ಮ ಕೇಂದ್ರಕ್ಕೆ, ಈ ಸದ್ಯದಲ್ಲಿರುವ ಕೇಂದ್ರಕ್ಕೆ ಮೈಗ್ರೇಟ್ ಆಗಿರುತ್ತದೆ ಅಂತೇಳಿ AWC ಮೈಗ್ರೇಷನ್ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ. ಈ ರೀತಿಯಾಗಿ 12 ಗಂಟೆ ಒಂದು ನೈಟ್ 12 ಗಂಟೆ ಒಳಗೆ ಇದು ನಿಮ್ಮ ಕೇಂದ್ರಕ್ಕೆ ಬಂದು ಸೇರುತ್ತೆ. ಈ ರೀತಿಯಾಗಿ ಮೈಗ್ರೇಟ್ ಯಾವ ರೀತಿ ಬೇರೆ ಕೇಂದ್ರದಲ್ಲಿ ಎಂಟ್ರಿ ಮಾಡೋರನ್ನ ಯಾವ ರೀತಿ ನಮ್ಮ ಕೇಂದ್ರಕ್ಕೆ ಹಾಕಿಕೊಳ್ಬೇಕಂತೇಳಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿ ತಿಳಿದುಕೊಂಡು ಅಪ್ಡೇಟ್ ಮಾಡಲು ತಮಗೆ ತಿಳಿಸಲಾಗಿದೆ. ನಮಸ್ತೆ.